ಇವತ್ತು ನಾನು ಕ್ರಾಸ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ಮೆಜರ್ಮೆಂಟ್ ಕೂಡ ಹೇಳ್ಕೊಡ್ತೀನಿ ನಿಮಗೆ. ನಾನಿಲ್ಲಿ ಮೆಜರ್ಮೆಂಟ್ಗೋಸ್ಕರ ಒಂದು ಬ್ಲೌಸನ್ನು ತೊಗೊಂಡಿದ್ದೀನಿ. ನೋಡಿ, ಇದು ಒಂದು 11.5 ಇದೆ. ಇದು ಶಾರ್ಟ್ ಇದೆ, ಒಂದು ಸ್ವಲ್ಪ 1 ಇಂಚು ಹೆಚ್ಚಿಗೆ ಇಡಿ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಇದು 11.5 ಆಗಬೇಕು. ಮತ್ತು 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 12.5 ಆಗುತ್ತೆ. ಈಗ 12.5 ಅಷ್ಟು ನಾನು ಲೆಂತ್ ತೊಗೊಂಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇದ್ರ ವಿಡ್ತನ್ನು ಈ ರೀತಿ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ಬ್ಲೌಸನ್ನು ಇಟ್ಟು ಈ ರೀತಿ ಮೆಜರ್ಮೆಂಟ್ ತೊಗೋಬೇಕು. ನೋಡಿ, ಇದರ ವಿಡ್ತ್ ಬಂದು ಇದು 34 ಸೈಜ್ ಆಗಿರೋದ್ರಿಂದ 8.5 ಇದೆ. ಮಾರ್ಜಿನ್ಗೋಸ್ಕರ 2 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವಾಗ ಆರ್ಮ್ ಹೋಲನ್ನು ನೋಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಶೋಲ್ಡರು ಎಷ್ಟಿದೆ ಅಂತ ಆರ್ಮ್ ಹೋಲು ಶೋಲ್ಡರ್ ನೋಡ್ಕೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಬಂದು 5.5 ಇದೆ. ನೋಡಿ, ಇದನ್ನು ಈಗ ಲೈನ್ ಹಾಕೋತಾ ಇದ್ದೀನಿ. ಈಗ ಆರ್ಮ್ ಹೋಲ್ ಬಂದು ನೋಡಿ 6 ಇದೆ. ಅರ್ಧ ಇಂಚ್ ನಮಗೆ ಸ್ಟಿಚಿಂಗ್ಗೋಸ್ಕರ ಬೇಕಾಗುತ್ತೆ, ಹಾಗಾಗಿ 6.5 ಇಟ್ಟಿದ್ದೀನಿ. ಈಗ ಒಂದು ಲೈನ್ ಹಾಕೋತಾ ಇದ್ದೀನಿ ಸ್ಕೇಲಿಂದ. ನೋಡಿ, ಇದರ ವಿಡ್ತ್ ಬಂದು 8.5 ಇದೆ. ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ ತೊಗೊಂಡಿದ್ದೀನಿ. 34 ಸೈಜ್ ಇದು. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟ್ರೈಟಾಗಿ ಈ ರೀತಿ ಲೈನ್ ಹಾಕ್ಕೊಂಡ್ಬಿಡಬೇಕು. ಈಗ ವೆಸ್ಟ್ ಅಳತೆ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ವೆಸ್ಟ್ ಬಂದು 7.2 ಇದೆ. ಎಕ್ಸ್ಟ್ರಾ ಟಕ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತು 2 ಇಂಚ್ ಮಾರ್ಜಿನ್ಗೋಸ್ಕರ. ಈಗ ನೆಕ್ ಲೆಂತ್ ತೊಗೋತಾ ಇದ್ದೀನಿ. ನೆಕ್ ಲೆಂತ್ ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟಿನ ನೆಕ್ ಬಂದು 8.5 ಇದೆ. ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಮೇಲೆ 2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಸ್ಕೇಲಿಂದ ಒಂದು ಲೈನ್ ಹಾಕ್ಕೋಬೇಕು. ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಗೊತ್ತಾಗೋ ಥರ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಕೊನೆವರೆಗೂ ನೋಡಿ. ಇಲ್ಲಿ ನೋಡಿ, 1 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈಗ ಇದು 6.5 ಇದೆ. ಅದರ ಅರ್ಧ 3.2ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಶೇಪ್ ಕೊಡಬೇಕು ಆರ್ಮೋಲಲ್ಲಿ. ಈಗ ಟಕ್ಸ್ ಪಾಯಿಂಟ್ ಬಂದು ಇಲ್ಲಿ 4 ಇಂಚ್ ಇಟ್ಟಿದ್ದೀನಿ ನಾನು. ಈ ರೀತಿ 2 ಸೈಡ್ 2 ಪಾಯಿಂಟ್ ಬಿಟ್ಟು ಲೈನನ್ನು ಎಳ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ಗೆ ರೌಂಡಾಗಿ ಶೇಪ್ ಕೊಡ್ತಾ ಇದ್ದೀನಿ. 34 ಸೈಜ್ ಇದು ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗಲಿ ಅಂತ ಇಲ್ಲಿ ಬರಿತಾ ಇದ್ದೀನಿ. ತುಂಬ ಈಸಿಯಾಗಿ ಗೊತ್ತಾಗೋ ಥರ ಹೇಳ್ಕೊಟ್ಟಿದ್ದೀನಿ. ಇವಾಗ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಈ ರೀತಿ ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು. ಫ್ರಂಟ್ ಪಾರ್ಟನ್ನು ಈಸಿಯಾಗಿ ಕಟ್ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಟ್ರಾ ಸ್ಟ್ರೇಟ್ಗೋಸ್ಕರ ಒಂದು ಲೈನನ್ನು ಹಾಕಿದ್ದೆ, ಅದನ್ನು ಕೂಡ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಬಟ್ಟೆ ಸ್ಟ್ರೇಟ್ ಆಗಿರಬೇಕು ಫ್ರೆಂಡ್ಸ್, ಹೆಚ್ಚು ಕಮ್ಮಿ ಇರಬಾರ್ದು. ಈಗ ನೆಕ್ ಕೂಡ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ಬಟ್ಟೆ ಮೇಲೆ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಂಡಿದ್ದ ಬಟ್ಟೆಯನ್ನು ಈ ರೀತಿ ಕ್ರಾಸ್ ಆಗಿ ಇಟ್ಕೋಬೇಕು. ನೋಡಿ, ಈಗ ಫ್ರಂಟ್ ಸೈಜಿನ ಅಳತೆ ತೊಗೋತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ 6.5 ನೆಕ್ ಬಿಡ್ತಿದೆ, ನೆಕ್ ಲೆಂತ್ ಇದೆ. 6.5 ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸೇಮ್ ಆ್ಯಸ್ ಇಟ್ ಈಸ್ ಯಾವ ರೀತಿ ಶೋಲ್ಡರ್ ಇದೆ ಅಲ್ಲೇ ಮಾರ್ಕ್ ಮಾಡಿಕೊಂಡು ಇಲ್ಲಿ ಫ್ರಂಟ್ ಪಾರ್ಟ್ ಹತ್ರ ನಾವು ಒಂದು ಅರ್ಧ ಇಂಚಷ್ಟು ಡೌನ್ ಮಾಡ್ಕೋಬೇಕು. ನೋಡಿ, ಆ್ಯಸ್ ಇಟ್ ಈಸ್ ಇದು 1 ಟಕ್ಸ್ ಆಗಿರೋದ್ರಿಂದ 1 ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಕೂಡ ಸೇಮ್ ತೊಗೋಬೇಕು.
ಇಲ್ಲಿ ಫ್ರಂಟ್ ಸೈಡ್ ಅಷ್ಟೇ ನಾವು ಇಲ್ಲಿ ಒಂದು ಅರ್ಧ ಇಂಚ್ ಹೆಚ್ಚಿಗೆ ತಗೋಬೇಕು ಫ್ರೆಂಡ್ಸ್. ಈಗ ವೆಸ್ಟ್ ಪಾರ್ಟ್ 7.2 ಇದೆ, ಎಕ್ಸ್ಟ್ರಾ 2 ಇಂಚ್ ತೊಗೊಂಡಿದ್ದೀನಿ ಇಲ್ಲಿ ಟಕ್ಸ್ಗೋಸ್ಕರ. ಆಮೇಲೆ 2 ಇಂಚ್ ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ. ಸೇಮ್ ಆ್ಯಸ್ ಇಟ್ ಇಸ್ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಬಿಡ್ತು ಬಂದು 3 ಇಂಚ್ ಇದೆ, ಅದನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಕೇಲಲ್ಲಿ ಲೈನ್ ಎಳಿತಾ ಇದ್ದೀನಿ. ಈಗ ಆರ್ಮ್ ಹೋಲಲ್ಲಿ ಕೂಡ ನಾವು ಫ್ರಂಟ್ ಪಾರ್ಟಿನ ಶೇಪ್ ತಕ್ಕೋಬೇಕು ನೋಡಿ. ಇಲ್ಲಿ ಅರ್ಧ ಇಂಚಷ್ಟು ಕೆಳಗೆ ಡೌನ್ ಮಾಡ್ಕೊಳ್ಳಿ, ಈ ರೀತಿ ರೌಂಡಾಗಿ ಶೇಪ್ ಮಾಡ್ಕೋಬೇಕು. ಈಗ ಬ್ಲೌಸ್ನ ವಿಡ್ತ್ ತೊಗೊಳ್ತಾ ಇದ್ದೀನಿ, 8.5 ಇದೆ, ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ ತೊಗೊಂಡಿದ್ದೀನಿ. ನೋಡಿ ಈಗ ಕ್ರಾಸ್ ಬೆಲ್ಟಿನ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ಮೇಲ್ಗಡೆ 3.5, ಕೆಳಗಡೆ 2.5 ಇದೆ. ನಾನು 2.5 ಸ್ಟ್ರೇಟ್ ಇಟ್ಕೊಂಡು ಸ್ಕೇಲಲ್ಲಿ ಈ ರೀತಿ ಲೈನ್ ಇಟ್ಕೊಂಡು ನಂತರ ಇಲ್ಲಿ ಮೇಲ್ಗಡೆ 1 ಇಂಚಿಗೆ ಎಕ್ಸ್ಟ್ರಾ ಈ ರೀತಿ ಕರ್ವಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಟಕ್ಸ್ ಪಾಯಿಂಟನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಇಲ್ಲಿ ಟಕ್ಸ್ ಪಾಯಿಂಟ್ನ 2.5 ಇಂಚಷ್ಟು ತೊಗೊಂಡು ಆ ಕಡೆ ಈ ಕಡೆ 1 ಇಂಚಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. ಈಗ ಮೆಜರ್ಮೆಂಟ್ ಆಗಿದೆ, ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ. ಕ್ರಾಸ್ ಬ್ಲೌಸ್ ಆಗಿರೋದ್ರಿಂದ ನಾವು ಫ್ರಂಟ್ ಪಾರ್ಟನ್ನು ಕ್ರಾಸ್ ಆಗಿ ಈ ರೀತಿ ಇಟ್ಟು ಕಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಕ್ ಶೇಪನ್ನು ಕೊಡ್ತಾ ಇದ್ದೀನಿ ರೌಂಡಾಗಿ. ಈಗ ನೆಕ್ ಕಟಿಂಗ್ ಕೂಡ ಮಾಡಬೇಕು. ಈ ರೀತಿ ನೀಟಾಗಿ ನಿಧಾನವಾಗಿ ಮಾಡಬೇಕು ಫ್ರೆಂಡ್ಸ್, ಬಿಗಿನರ್ಸ್ ಆದರೆ. ಈಗ ಕ್ರಾಸ್ ಬೆಲ್ಟ್ ಕೂಡ ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ 2 ಇಂಚ್ ಟಕ್ಸ್ ಬರುತ್ತೆ, ನಾವು ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಇದನ್ನು ಸರಿಯಾಗಿ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ನೋಡಿ ಇವಾಗ ಕರೆಕ್ಟಾಗಿರುತ್ತೆ ನೋಡಿ, ಈ ರೀತಿ ನೋಡ್ಕೋಬೇಕು. ಈಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ಬಟ್ಟೆಯನ್ನು 4 ಫೋಲ್ಡ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಬಟ್ಟೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ ನೋಡಿ. ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಈಗ ವಿಡ್ತ್ ಬಂದು ಬ್ಲೌಸಿನ ವಿಡ್ತ್ ಬಂದು 10 ಇಂಚ್ ಇದೆ, ಮತ್ತು ನಾವು ಇಲ್ಲಿ ಮೇಲ್ಗಡೆಯಿಂದ 3 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಸ್ಲೀವ್ಸ್ನ ಸುತ್ತಳತೆ 5 ಇದೆ, ಮತ್ತು ಎಕ್ಸ್ಟ್ರಾ 2 ಇಂಚನ್ನು ತೊಗೊಂಡಿದ್ದೀನಿ. ಫೋಲ್ಡ್ ಸೈಡ್ ನಮ್ಮ ಹತ್ರ ಇರಬೇಕು ಫ್ರೆಂಡ್ಸ್ ನೋಡಿ. ಇವಾಗ ಇದಕ್ಕೆ ಶೇಪ್ ಕೊಡಬೇಕು. ನೋಡಿ ಈ ರೀತಿ ಶೇಪ್ ಕಟ್ಕೋಬೇಕು. ನಂತರ ಸ್ಕೇಲಿಂದ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಆರ್ಮ್ ಹೋಲ್ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ ಬಟ್ಟೆಯನ್ನು ತಗೋಬೇಕು. ಈ ರೀತಿ ಆರ್ಮ್ ಹೋಲ್ಗೆ ಮೆಜರ್ಮೆಂಟ್ ಮಾಡ್ಕೋಬೇಕು ನಾವು ನೋಡಿ. ಕರೆಕ್ಟಾಗಿ ಬಂದಿದೆ, ಒಂದು ಅರ್ಧಕ್ಕಿಂತ ಕಡಿಮೆ ಎಕ್ಸ್ಟ್ರಾ ಆಗಿದೆ, ಅದನ್ನು ಕಟಿಂಗ್ ಮಾಡ್ಕೋಬೇಕು. ಈಗ ನಾನು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಅದ್ರ ಜೊತೆ ಜೋಡಿಸಿ ಇಟ್ಕೊಂಡಿದ್ದೀನಿ ಸ್ಲೀವ್ಗೆ. ಈಗ ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಡಬಲ್ ಲೈನಿಂಗ್ ಬಟ್ಟೆಯನ್ನು ಕ್ರಾಸ್ ಬೆಲ್ಟಲ್ಲಿ ತೊಗೋತೀನಿ. ಇದು ಕಟ್ಟಿಂಗಲ್ಲಿ ಫ್ರಂಟ್ ಕಟ್ಟಿಂಗಲ್ಲಿ ಕ್ರಾಸ್ ಆಗಿರುತ್ತೆ ಬೆಲ್ಟು, ಅಷ್ಟೊಂದು ಸರಿಯಾಗಿ ಕೊಡೋದಿಲ್ಲ. ಹಾಗಾಗಿ ನಾನಿಲ್ಲಿ ಸ್ಟ್ರೇಟಾಗಿ ಬಟ್ಟೆನ ಇಟ್ಟು ಬೆಲ್ಟ್ ಅದಕ್ಕೆ ಸರಿಯಾಗಿ ಅಳತೆಗೋಸ್ಕರ ಆ ಬೆಲ್ಟನ್ನು ಇಟ್ಟು ಕಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ಈಗ ಕ್ರಾಸ್ ಬೆಲ್ಟ್ ಕೂಡ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಸೆಂಟರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇದು ಒಂದೇ ಸೈಡ್ ಬಾರ್ಡರ್ ಇದೆ, ಅದನ್ನು 4 ಫೋಲ್ಡ್ ಆಗಿ ಮಾಡಿಕೊಂಡು ನಾವು ಕಟ್ ಮಾಡಿರುವಂಥ ಲೈನಿಂಗ್ ಬಟ್ಟೆಯನ್ನು ಅದ್ರ ಮೇಲೆ ಇಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಮೊದಲು ಬ್ಲೌಸನ್ನು ಕಟಿಂಗ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ನೋಡಿ. ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಸ್ಲೀವ್ಸನ್ನ ಕಟಿಂಗ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ವಲ್ಪ ಅರ್ಧ ಇಂಚಷ್ಟು ಹೆಚ್ಚಿಗೆ ಬಟ್ಟೆನ ನಾವು ಇಲ್ಲಿ ಮೇನ್ ಫ್ಯಾಬ್ರಿಕ್ ಬಟ್ಟೆ ಕಟ್ ಮಾಡ್ಕೋಬೇಕು. ಆವಾಗ ಸ್ಟಿಚಿಂಗಲ್ಲಿ ಕರೆಕ್ಟಾಗಿ ಬರೋದು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು. ಇವಾಗ ಫ್ರಂಟ್ ಪಾರ್ಟ್ ಕಟಿಂಗನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾವಿದು ಕ್ರಾಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ನಾವು ಬಟ್ಟೆನ ಕ್ರಾಸ್ ಆಗಿ ಇಡಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ಕ್ರಾಸ್ ಆಗಿಟ್ಟು ಈ ರೀತಿ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ನಾವು ಕಟಿಂಗ್ ಮಾಡ್ಕೋಬೇಕು. ಒಂದು ಗುಂಡು ಪಿನ್ನನ್ನು ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಬಿಗಿನರ್ಸ್ ಆದರೆ ನಾನು ನಿಮಗೆ ಗೊತ್ತಾಗಲಿ ಅಂತ ಈ ರೀತಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕ್ರಾಸಾಗಿ ಬಟ್ಟೆಯನ್ನು ಇಟ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಸೆಂಟರಲ್ಲಿ ಕೂಡ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಲ್ಲಿ ಹುಕ್ಸ್ ಬರೋದ್ರಿಂದ ಸೆಂಟರ್ ಕಟ್ ಮಾಡ್ಕೋಬೇಕು. ಇವಾಗ ಕ್ರಾಸ್ ಬೆಲ್ಟನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪೂರ್ತಿಯಾಗಿ ಕಟಿಂಗ್ ಆಯಿತು ಫ್ರೆಂಡ್ಸ್ ನೋಡಿ. ಇದು ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸ್ ಕಟಿಂಗ್, ಕ್ರಾಸ್ ಬೆಲ್ಟ್ ಕಟಿಂಗ್ ಪೂರ್ತಿಯಾಗಿ ಕಟಿಂಗ್ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.